ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಪ್ರಿಯ ಡೈಲಿ ವ್ಲಾಗ್. ಈ ವ್ಲಾಗಲ್ಲಿ ನಾನು ಜಾಕ್ ಫ್ರೂಟ್ ಹೋಳಿಗೆನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಔಟ್ಸೈಡ್ದು ಮೈದಾ ಇದೆಯಲ್ಲ, ಅದನ್ನು ಫಸ್ಟು 2 ಅವರ್ಸ್ ಕಲಸಿಡೋದಕ್ಕೆ ನೆನಲಿ ಅಂತ ಇಲ್ಲಿ ಮೈದಾ ತೊಗೊಂಡಿದ್ದೀನಿ. ಸ್ವಲ್ಪ ಟರ್ಮರಿಕ್ ತೊಗೊಂಡಿದ್ದೀನಿ. ಬೇಕಿದ್ರೆ ಇಲ್ಲಿ ಚಿರೋಟಿ ರವೆನ ಆ್ಯಡ್ ಮಾಡ್ಕೊಬೋದು. ನಾನೇನು ಚಿರೋಟಿ ರವೆ ಆ್ಯಡ್ ಮಾಡ್ಕೊಂಡಿಲ್ಲ. ಮೈದಾ ಮತ್ತು ಟರ್ಮರಿಕ್ನ ಹಾಕಿ 1-2 ಅವರ್ಸ್ ಮುಂಚಾಗೇ ಕಲಸಿಟ್ಟಿದ್ದೀನಿ. ಅದು ನೆಂದಷ್ಟು ಚೆನ್ನಾಗಿರುತ್ತೆ. 2-3 ಅವರ್ಸ್ ನೆಂದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಆ ಕಡಾಯಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಜಾಕ್ ಫ್ರೂಟ್ನ ನಾನು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕಿ 10 ಮಿನಿಟ್ಸು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಅದು ತಳ ಹತ್ಬಿಡುತ್ತೆ. ಕೈ ಬಿಡದೇ ಇರೋ ಥರ ಹಂಗೇ ಕೈಯಲ್ಲಿ ಆಡಿಸ್ತಾ ಇರಬೇಕು ಹಂಗೆ. ಇಲ್ಲಾಂದರೆ ತಳ ಹತ್ತಿದ್ರೆ ಚೆನ್ನಾಗಾಗಲ್ಲ, ಸ್ಮೆಲ್ ಬರುತ್ತೆ ಒಂಥರ. ಅದಾದಮೇಲೆ ನಾನಿಲ್ಲಿ ಒಂದು ಹಾಫ್ ಕೊಬ್ಬರಿನ ತೊಗೊಂಡಿದ್ದೀನಿ, ಡ್ರೈ ಕೊಬ್ಬರಿ ಇದು. ಅದನ್ನು ಹಾಕ್ಕೊಂಡು ಅದಾದಮೇಲೆ ಅದನ್ನು 10 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಬೋದು. ನೀವು ಸಕ್ಕರೆ ಬೇಕಾದರೂ ಹಾಕ್ಕೊಬೋದು, ಬೆಲ್ಲ ಬೇಕಾದರೂ ಹಾಕ್ಕೊಬೋದು. ನಾನು ಇಲ್ಲಿ ಬೆಲ್ಲನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದನ್ನು ಅಷ್ಟೇ ಚೆನ್ನಾಗಿ ಬೆಲ್ಲ ಎಲ್ಲ ಕರಗೋ ತನಕ ಒಂದು 10 ಮಿನಿಟ್ಸು ಗಟ್ಟಿಯಾಗೋ ತನಕ ಇದು ಮಾಡ್ಕೊಬೋದು. ಇಲ್ಲಿ ನನ್ನ ಮಗನ ನೋಡಿ ಅಡುಗೆ ಮಾಡ್ಬೇಕಾರೆಲ್ಲ ಇವಂದು ಇದೇ ಕೆಲಸ, ಜೊತೆಲಿ ಕೂತ್ಕೊಂಡು ನಾನು ಮಾಡ್ತೀನಿ ಅಂತ ಬರೋದು. ಸರಿ ಓಕೆ ಅಂದ್ಬಿಟ್ಟು ಅವನನ್ನು ಕುಣಿಸ್ಕೊಂಡು ಹಂಗೇನೆ ಎಲ್ಲನೂ ಪ್ರಿಪೇರ್ ಮಾಡ್ಕೊತಿದ್ದೆ. ನೆಕ್ಸ್ಟು ಅದ್ರ ಜೊತೆಗೆ ಆ್ಯಡ್ ಮಾಡೋದಕ್ಕೆ ಹುರ್ಗಡ್ಲೆ ಇದೆಯಲ್ಲ, ಹುರ್ಗಡ್ಲೆನ ಸ್ವಲ್ಪ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು. ಮುದ್ದಿಗೆ ಬರೀ ಇದೇ ಕೆಲಸ, ನಾನು ಅಡುಗೆ ಮಾಡ್ಬೇಕಾರೆಲ್ಲ ಇಲ್ಲೇ ಪಕ್ಕದಲ್ಲೇ ಕೂತಿರ್ತಾನೆ ಯಾವಾಗ್ಲೂ. ಹುರ್ಗಡ್ಲೆ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟು. ಅದಾದಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ನೈಸ್ ಪೌಡ್ರ್ ಮಾಡಿ ಇಟ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ಗೆ ಎಷ್ಟು ಏಲಕ್ಕಿ ಪೌಡ್ರ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಶುಗರ್ ಜೊತೆ ಏಲಕ್ಕಿ ಪೌಡ್ರನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಎಷ್ಟು ದಪ್ಪ ಬೇಕು, ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಚೆನ್ನಾಗಿ ಇದು ಮಾಡಿಕೊಂಡು 2 ಕಡೆ ಬೇಯಿಸ್ಕೊಂಡ್ರೆ ಜಾಕ್ ಫ್ರೂಟ್ ಹೋಳಿಗೆ ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ, ಟೇಸ್ಟ್ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಒಂದ್ಸಲ ಟ್ರೈ ಮಾಡಿ, ನೀವೇ ಅಡಿಕ್ಟ್ ಆಗ್ತೀರಾ ನೆಕ್ಸ್ಟ್ ಟೈಮ್ ಅಲ್ಲವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.